ಕಲಂ ಕಾವಲ್ ಸೋನಿ ಲಿವ್ ಅಲ್ಲಿ ಸ್ಟ್ರೀಮಿಂಗ್ ಆಗ್ತಿರುವಂತ ಈ ಮಲಯಾಳಂ ಸೀರಿಯಲ್ ಕಿಲ್ಲರ್ ಮೂವಿಯನ್ನ ನೋಡಿದ್ಮೇಲೆ ನನ್ನ ಒಪಿನಿಯನ್ ಹೇಳೋದಾದ್ರೆ ಇಷ್ಟ ಆಯ್ತು ಅಂತ ಹೇಳ್ತೇನೆ. ನಮ್ಮ ಕರ್ನಾಟಕದ ಸೀರಿಯಲ್ ಕಿಲ್ಲರ್ ಸೈನಡ್ ಮೋಹನ್ ನಿಂದ ಇನ್ಸ್ಪೈರ್ ಆಗಿ ಈ ಸಿನಿಮಾನ ಮಾಡಿರ್ತಾರೆ. ಈಗಾಗಲೇ ಇದೇ ವ್ಯಕ್ತಿಯಿಂದ ಇನ್ಸ್ಪೈರ್ ಆಗಿ ಹಿಂದಿಯಲ್ಲಿ ದಾಹದ್ ಅನ್ನುವಂತ ವೆಬ್ ಸೀರೀಸ್ ಕೂಡ ಬಂದಿರುತ್ತೆ. ಇವೆರಡರ ಕಾನ್ಸೆಪ್ಟ್ ಒಂದೇ ಆದ್ರೂ ಕೂಡ ಅದರ ಟ್ರೀಟ್ಮೆಂಟ್ ಬೇರೆಯದ್ದೇ ಆಗಿರುತ್ತೆ. ಕಳೆದ ತಿಂಗಳು ಥಿಯೇಟರ್ ಗಳಲ್ಲಿ ರಿಲೀಸ್ ಆದಂತ ಈ ಸಿನಿಮಾ ಉತ್ತಮ ಪ್ರಶಂಸೆಗಳನ್ನ ಪಡ್ಕೊಳ್ಳೋದ್ರ ಜೊತೆಗೆ ಒಳ್ಳೆ ಕಲೆಕ್ಷನ್ಸ್ ಮಾಡಿ ಆ ವರ್ಷದ ಒನ್ ಆಫ್ ದ ಹೈಯೆಸ್ಟ್ ಗ್ರಾಸಿಂಗ್ ಮಲಯಾಳಂ ಮೂವಿ ಆಗಿರುತ್ತೆ. ಇನ್ನು ಇದರ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ ಕೇರಳ ಹಾಗೂ ತಮಿಳುನಾಡಿನ ಬಾರ್ಡರ್ ನಲ್ಲಿ ಕೆಲ ಮಹಿಳೆಯರು ಕಾಣೆ ಆಗ್ತಿರ್ತಾರೆ. ಈ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ SI ಜಯಕೃಷ್ಣನ್ ಅವರು ಬರ್ತಾರೆ. ಇವರು ಈ ಕೇಸ್ ನ ಹೇಗೆ ರಿಸಾಲ್ವ್ ಮಾಡ್ತಾರೆ ಹಾಗೂ ಈ ಕೇಸ್ಗೂ ಸ್ಟಾಲಿನ್ ಅನ್ನೋ ವ್ಯಕ್ತಿಗೂ ಏನ್ ಸಂಬಂಧ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಈ ತರದ ಡೆಡ್ಲಿ ವಿಲನ್ ಪಾತ್ರವನ್ನು ಒಪ್ಕೊಂಡು ಮಾಡಿರೋದಕ್ಕೆ ಮಮ್ಮೂಟಿ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸಾಲದಕ್ಕೆ ಅವರೇ ಈ ಸಿನಿಮಾನ ಪ್ರೊಡ್ಯೂಸ್ ಕೂಡ ಮಾಡಿದ್ದಾರೆ. ಯೂಶುವಲಿ ಹೀರೋಗಳು ವಿಲನ್ ಪಾತ್ರದಲ್ಲಿ ನಡೆಸಿದಾಗ ನಿರ್ದೇಶಕರು ಸಾಕಷ್ಟು ಎಲಿವೇಶನ್ಸ್ ನ ಕೊಟ್ಟಿರ್ತಾರೆ. ಆದ್ರೆ ಈ ಸಿನಿಮಾದ ನಿರ್ದೇಶಕರು ಮಮ್ಮೂಟಿ ಅವ್ರನ್ನ ಒಬ್ಬ ಪ್ರಾಪರ್ ವಿಲನ್ ತರ ತೋರಿಸಿದ್ದಾರೆ. ಅಂದ್ರೆ ಒಬ್ಬ ರೆಗ್ಯುಲರ್ ವಿಲನ್ ಮಾಡಿದ್ರೆ ಹೇಗಿರುತ್ತೆ ಆ ತರ ಇರುತ್ತೆ ಇವರ ಪಾತ್ರ ಇದರಲ್ಲಿ. ಸಿನಿಮಾದಲ್ಲಿ ಇವ್ರದ್ದು ಹೆಂಗಸರನ್ನ ಮದ್ವೆ ಆಗ್ತೀನಿ ಅಂತ ನಂಬಿಸಿ ಅವ್ರನ್ನ ಸಾಯಿಸುವಂತ ಪಾತ್ರ. ಮೂವಿ ನೋಡ್ತಿರೋಷ್ಟೊತ್ತು ಯಾಕೆ ಇವ್ರು ಈ ತರ ಎಲ್ಲ ಮಾಡ್ತಿದ್ದಾರೆ ಅಂತ ನಮ್ಗೆ ಕೋಪ ಬರುತ್ತೆ. ಇವ್ರಿಗೀಗ ಸುಮಾರು 70 ವರ್ಷ ಆದ್ರೂ ಕೂಡ ಈ ತರದ ಒಂದು ಪಾತ್ರವನ್ನ ತುಂಬಾ ಸಲೀಸಾಗಿ ನಿಭಾಯಿಸಿದ್ದಾರೆ. ಒಂದು ಅರ್ಥದಲ್ಲಿ ಈ ಸಿನಿಮಾದ ಹೀರೋ ಜೈಲರ್ ಸಿನಿಮಾದಲ್ಲಿ ವಿಲನ್ ಪಾತ್ರದಲ್ಲಿ ನಟಿಸಿದಂತ ವಿನಾಯಕನ್ ಅವರು ಸಖತ್ತಾಗಿ ಆಕ್ಟ್ ಮಾಡಿದ್ದಾರೆ ಈ ಪಾತ್ರದಲ್ಲಿ. ಇವರು ಯೂಶಲಿ ಮಲಯಾಳಂ ಸಿನಿಮಾಗಳು ಸ್ಲೋ ಇರ್ತವೆ, ಆದ್ರೆ ಈ ಮೂವಿ ನೋಡ್ತಿರೋಷ್ಟೊತ್ತು ನನಗೆ ಆ ತರ ಏನ್ ಅನಿಸ್ಲಿಲ್ಲ. ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗೂ ಎಲ್ಲೂ ಸ್ಕಿಪ್ ಮಾಡದೇನೆ ಈ ಸಿನಿಮಾನ ನೋಡಿದೆ. BGM ಈ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು. ಡೈರೆಕ್ಟರ್ ಜಿತಿನ್ ಅವರು ತಮ್ಮ ಮೊದಲ ಪ್ರಯತ್ನದಲ್ಲೇ ಗೆದ್ದಿದ್ದಾರೆ. ಸಿನಿಮಾದಲ್ಲಿ ಅಡಲ್ಟ್ ಗೆ ಸಂಬಂಧಿಸಿದ ಕಂಟೆಂಟ್ ಇದ್ರೂ ಕೂಡ ನಿರ್ದೇಶಕರು ವಿಜುವಲಿ ಅದನ್ನೆಲ್ಲೂ ತೋರಿಸಿಲ್ಲ. ಅದರಿಂದ ಈ ಸಿನಿಮಾನ ನೀವು ಆರಾಮಾಗಿ ಫ್ಯಾಮಿಲಿ ಜೊತೆ ನೋಡಬಹುದು. ನೀವೇನಾದ್ರೂ ಸೀರಿಯಲ್ ಕಿಲ್ಲರ್ ಸಿನಿಮಾಗಳನ್ನ ಇಷ್ಟಪಡೋರಾದ್ರೆ ಈ ಸಿನಿಮಾನ ಒಂದ್ಸಲ ಟ್ರೈ ಮಾಡಬಹುದು. ಸೊ ಇದಾಗಿರುತ್ತೆ ಕಲಂ ಕಾವಲ್ ಸಿನಿಮಾದ ಬಗೆಗಿನ ನನ್ನ ಒಂದು ಒಪಿನಿಯನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.